ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವರ್ಗಾವಣೆಯಿಂದ ನಿಖಿಲ್ ಅವರಿಗೆ ಬೀಳ್ಕೊಡೋ ಸಮಾರಂಭ ಇದರ ಅಧ್ಯಕ್ಷ ಸ್ಥಾನ ವಹಿಸಿದ ಸೋಮನಗೌಡರು ನಿಖಿಲ್ ಹಾಗೂ ಈ ಉಪವಿಭಾಗದ ಸಿಬ್ಬಂದಿ ವರ್ಗದಲ್ಲಿ ಇಂಜಿನಿಯರ್ ಮಿತ್ರರೇ ಗುತ್ತಿಗೆದಾರರು. ನಿಖಿಲ್ ಬಗ್ಗೆ ಹೇಳೋದಂದ್ರೆ ಏನು ಹೇಳೋದು, ಇದು ಸ್ಪ್ಲಿಟ್ ಆಯ್ತು. ಯಾಕಂದ್ರೆ ಒಂದೇ ಸರಿ ಆಗ್ಬೇಕಾಗಿದ್ದ ಕಾರ್ಯಕ್ರಮ ಸ್ಪ್ಲಿಟ್ ಆಯ್ತು. ಹಿಂಗಾಗಿ ಸ್ವಲ್ಪ ಹೊತ್ತು ಕ್ವಾಂಟಿಟಿಯಲ್ಲಿ ಕಡಿಮೆ ಆಯ್ತು ಅಂತ ಅನಿಸ್ತೈತಿ. ಏನಿಲ್ಲ, ಅನಿವಾರ್ಯ ಯಾವುದು. ಯಾಕಂದ್ರೆ ಈಗ ಪೂರ್ವ ನಿಯೋಜಿತ ಇದರ ಪ್ರಕಾರ ಅವರು ಚೇಂಜ್ ಮಾಡ್ಕೊಳ್ಬೇಕಂತೇಳಿ ಮಾಡಿಸ್ಕೊಂಡಿದ್ರು. ಬಟ್ ನಾವು ಇದಕ್ಕೆ ಮೋಸ್ಟ್ಲಿ ಎಲ್ಲರೂ ಏನು ಶಾಸಕರ ಅಂದ್ರೆ ಅವ್ರು ಅಲ್ಲಪ್ಪ ನಿಂದು ಪ್ರಮೋಷನ್ ಅನಿವಾರ್ಯ, ಅವ್ರೆ ನಾ ಹೇಳಿದೆ ಅವ್ರು ನನಗಿಂತ ಮೊದಲು ಆರ್ಡರ್ ಆಗೈತಲ್ರಿ ಅಂತ ನಾನು ಅದಕ್ಕೆ. ಬಟ್ ಇದು ಏನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡಿತ್ತು. ಬಟ್ ಅದ್ರಂಗನ ಎಂಡ್ ಆಗಿಲ್ಲ ಅದು. ಮತ್ತು ಮುಂದೆ ನೋಡೋಣ, ಅವಕಾಶ ಇತ್ತಂದ್ರೆ ಮತ್ತು ಅವ್ರ ಜೊತೆ ಕೆಲಸ ಮಾಡ್ಬೋದು. ಬಟ್ ಏನು ಮೋಸ್ಟ್ಲಿ ನಿಖಿಲ್ ಹಾಕೊಂಡ್ರು ಮೋಸ್ಟ್ಲಿ ನನ್ನ ಇದು ಮಾಡ್ತಾರೆ ಎಲ್ಲರೂ. ಅವರು ಸಿದ್ದಾಪುರ ಆದರು ಅದಕ್ಕೆ ನಿಖಿಲ್ ಹೊಂಟ್ರು. ಯಾಕಂದ್ರೆ ಶಾಸಕರು ಯಾರಿಗಾದ್ರು ಪ್ರತಿಯೊಬ್ಬರಿಗೆ ಹಂಗೆ ಅನ್ಸುತ್ತೆ. ಬಟ್ ನನಗೆ ಅವ್ರಿಗೆ ಹಂಗೆ ಇತ್ತು ಸಂಬಂಧ. ಮುಂದೆ ಇಲ್ಲಿ ನಾನು ಬಂದಾಗ ಸಬ್ ಡಿವಿಷನ್ ಎಲ್ಲ ಫುಲ್ ಆಯ್ತು. 5 ಮಂದಿ ಸೆಕ್ಷನ್ ಆಗ್ತಾರೆ. ಬಟ್ ಅದು ನಾನು ಹೊಸಬ ಪ್ರಮೋಷನ್ ಆಗಿ ಬಂದವ. ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಭಾಳ ಒಳ್ಳೆಯ ಅನುಭವ ಇರಲಿಲ್ಲ. ಯಾಕಂದ್ರೆ 4 ಮಂದಿ ಒಮ್ಮೆ ಪ್ರಮೋಷನ್ ಆಗಿ ಹೋದರು. ಬಟ್ ಅದಕ್ಕೂ ನನಗೂ ಒಂದು ಹೆಮ್ಮೆ ಇರ್ತಿತ್ತು. ನನ್ನ ಕಡೆಯಿಂದ 4 ಮಂದಿಗೆ ನಾನು AW ರಿಲೀವ್ ಮಾಡಿದ್ದೆಲ್ಲಪ್ಪ ಪ್ರಮೋಷನ್ನಿಗೆ ಅಂತೇಳಿ ಅದು ಒಂದಿತ್ತು. ಬಟ್ ಆ ಟೈಮ್ದಾಗ ನನಗೆ ವೀರೇಶನ್ನು ಇಲ್ಲೇ NS ನಾಯಕ್ ಕಂಪ್ನಿಯಲ್ಲಿ ಮಾಡ್ತಿದ್ದ, SSDP ವರ್ಕ್ ಇತ್ತು. ಬಟ್ ಅವನು ಭಾಳ ಸಹಕಾರ ಮಾಡ್ತಿದ್ದ, ಎಲ್ಲ ಇರ್ತಿತ್ತು. ಬಟ್ ಇಲ್ಲೊಬ್ಬರು ಬೇಕಾಗಿತ್ತು ನಮಗೆ. ಬಟ್ ಆ ಟೈಮ್ದಾಗ ಬಂದವರು ನಿಖಿಲ್. ಯಾಕಂದ್ರೆ ಆ ಸಿಚುವೇಶನ್ ಹಂಗೆ ಇತ್ತು. ಹಂಗೆ ಬಂದ್ಮೇಲೆ ನಮ್ಗೆ ಅವ್ರಿಗೆ ಹಂಗೆ ಅನ್ಯೋನ್ಯತೆ ಬೆಳೆದೋಯ್ತು. ಮುಂದೆ ಎಲ್ಲರೂ ಹಂಗೆ ಅನ್ನೋರು. ಒಬ್ರನ್ನ ಇಲ್ಲಿ ಬಂದ್ರೆ ಅವ್ರು ಎಲ್ಲಿ ಹೋಗ್ಯಾರ ಅಂತ ಕೇಳೋರು, ಅವ್ರು ಅಲ್ಲಿ ಹೋದ್ರೆ ಇವ್ರು ಎಲ್ಲಿ ಹೋಗ್ಯಾರ ಅಂತ ಕೇಳೋರು. ಹಾಗೇನೋ ಇತ್ತು. ಬಟ್ ಒಳ್ಳೆಯ ಹೆಸರು ಐತಿ ನವಲ್ಗುಂದ ಸಬ್ ಡಿವಿಷನ್ದು. ಬಟ್ ಈಗ ನಿಖಿಲ್ ಒಬ್ಬರ ಮಾಡಿ ತೋರ್ಸ್ಯಾರ ಮೊದಲೆಲ್ಲ. ಬಟ್ ನಿಖಿಲ್ ಎಲ್ಲರಿಗೂ ನಿರ್ದೇಶನ ಎಲ್ಲರಿಗೂ ಕೊಟ್ಟಿದಾರ. ಬಟ್ ಪ್ರತಿಯೊಬ್ಬ ಅವಾಗೆಲ್ಲ ಹೆಂಗಿತ್ತು, ನಿಖಿಲ್ ಒಬ್ಬರ ಇದ್ರೆ ಸಾಕು ಸಬ್ ಡಿವಿಷನ್ ಓಡಿಬಿಡುತ್ತಾ ಅಂತೇಳಿ. ಬಟ್ ಈಗ ಪರಿಸ್ಥಿತಿ ಹಂಗಿಲ್ಲ, ಪ್ರತಿಯೊಬ್ಬರು ನಿಖಿಲ್ ಆಗ್ಬೇಕು. ಅವಾಗ ಇನ್ನೂ ಈ ಸಬ್ ಡಿವಿಷನ್ಗೆ ಒಂದು ಕಳೆ ಬರುತ್ತೆ. ಅದಕ್ಕಾಗಿ ಎಲ್ಲರೂ ಮಾಡಿರಿ, ಇದೊಂದು ರಿಕ್ವೆಸ್ಟ್. ಯಾಕೆ ನಮ್ಮ ಡಿವಿಷನ್ ಆಗಲಿ, ನಮ್ಮ ಸರ್ಕಲ್ದಾಗ ಒಂದು ಒಳ್ಳೆ ಸಬ್ ಡಿವಿಷನ್ ಅಂತ ಐತಿ. ಬಟ್ ಅದು ಉಳಿಸ್ಕೊಂಡು ಹೋಗ್ತೀರಿ ಅಂತ ನನಗೆ ಗ್ಯಾರಂಟಿ ಇದೆ. ಚೆಕ್ ಮಾಡಿರಿ. ಇನ್ನು ಸೋಮನಗೌಡರಿಗೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಅವರು ಒಳ್ಳೆಯ ಕೆಲಸಗಾರರು. ನನಗೆ ಸುಮಾರು 20 ವರ್ಷದಿಂದ ನಮಗೂ ಮೊದಲ ಪರಿಚಯ. ಅವರು ಮಾಡ್ತಾರೆ. ಅವರು ನನಗೆ ಜಲ್ದಿ ಪ್ರಮೋಷನ್ ಆಗಿದ್ರೆ ಇನ್ನೂ ಜಲ್ದಿನೇ ಬರ್ತಿದ್ರು ಅವರು. ಆ ಟೈಮ್ ಈಗ ಬಂದೈತಿ. ಅದಕ್ಕೆ ನೀವು ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಖಿಲ್ ಇನ್ನು ಆಯ್ತು, ಈಗ ಅಲ್ಲೇ QC ಸಬ್ ಡಿವಿಷನ್ ಜಾಯ್ನ್ ಆಗಿದ್ದಾರೆ. ಆಯ್ತು, ಜನರಲ್ ಟ್ರಾನ್ಸ್ಫರ್ ಬರೋ ಮಟ್ಟ ಮಾಡ್ರಿ ಅಂತ ನಾನು ಅಂತೀನಿ. ಮತ್ತು ಮುಂದೆ ಬಂದಾಗ ಎಲ್ಲರ ಇನ್ನೂ ಹೆಚ್ಚಿನ ಕೆಲಸ ಬೇಕು ಅವ್ರಿಗಾದರೂ ಕೂಡ. ಯಾಕಂದ್ರೆ ಅಲ್ಲಿ ಕೆಲಸ ಅವರಿಗೆ ಸಫಿಷಿಯೆಂಟ್ ಆಗೋದಿಲ್ಲ. ಕೆಲಸಗಾರಲ್ಲ, ಕೆಲಸಗಾರಿಗೆ ಕೆಲಸನೇ ಹೆಚ್ಚಿಗಬೇಕು. ಮತ್ತು ನೋಡ ಮುಂದೆ ಅವ್ರದ್ದು ಎಲ್ಲರ ಚೇಂಜಸ್ ಬಂದು ವರ್ಕಿಂಗ್ ಸಬ್ ಡಿವಿಷನ್ ಅದು ಬಂದರೆ ಚೆನ್ನಾಗಿರ್ತೈತಿ. ಹಂಗೆ ಮಾಡಲಿ. ಬಟ್ ನಿಖಿಲ್ ಹೋಗಿದ್ರು ಕೂಡ ಎಲ್ಲಾದರೂ ಕೆಲಸದ ಬಗ್ಗೆ ನಿಖಿಲ್ಗೊಂದು ರಿಕ್ವೆಸ್ಟ್ ಕೇಳಿದರೆ ಹೇಳ್ಕೊಡ್ರಿ ಅಂತೇಳಿ ಅದ್ರಲ್ಲಿ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ಲ ವಿಷಯನೂ ಎಲ್ಲನೂ ಗೊತ್ತಿರೋದಿಲ್ಲ. ಬಟ್ ನನ್ನ ಕೈ ಕೆಳಗೆ ನಿಖಿಲ್ ಮಾಡೋ ಮುಂದೆ ಯಾವುದೇ ಕೆಲಸ ಹೇಳಿ, ಬಿಲ್ಡಿಂಗ್ ಇರಲಿ, ಯಾವುದೋ ಸೆಕ್ಷನ್ ಇರಲಿ, ಈವನ್ ನಮ್ದು ಔಟ್ ಆಫ್ ಸಬ್ ಡಿವಿಷನ್ ಇದ್ದರೂ ಕೂಡ ಅವು ಎಂದೂ ಹೇಳಿಲ್ಲ ನಂದು ಅಲ್ಲ ಸರ, ನನ್ನ ಸೆಕ್ಷನ್ ಅಲ್ಲ ಅಂತ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಅವ್ರ ಕೆಪಾಸಿಟಿ ಐತಿ. ಬಟ್ ಅವ್ರು ಮಾಡೋದ್ರಿಂದ ನಮ್ಮ ಹೆಸರು ಒಳ್ಳೇದು ಬರ್ತೈತಿ, ನಮ್ಮ ಎದುರು ಬರೋದ್ರಿಂದ ಸಬ್ ಡಿವಿಷನ್ ಹೆಸರು ಬರುತ್ತೆ. ಅದಕ್ಕಾಗಿ ಎಲ್ಲರೂ ಮಾಡಿಕೊಡಲಿ. ನಿಖಿಲ್ಗೂ ಮೋಸ್ಟ್ಲಿ 1-1.5 ವರ್ಷದ ಒಂದು ಪ್ರಮೋಷನ್ ಬರ್ಬೋದು.
ಜೊತೆಯಾಗಿ ಮಾಡೋ ಅವಕಾಶ ಸಿಕ್ಕರೆ ನಮ್ಗೆ ಆಸೆ ಮಾಡ್ತೀವಿ ನಾವು. ನೋಡೋಣ ಏನೈತಿ. ಗುಡ್ ಲಕ್, ಒಳ್ಳೆಯದಾಗಲಿ.